ರೋಹನ್ ತಲೆಲಿ ಒಂದ್ ಐಡಿಯಾ ಬಂತು. ಅವನ್ ಕೂಡ್ಲೆ ಏನೋ ಯೋಚಿಸಿ ಕ್ಲಾಸ್ ರೂಮ್ ಕಾರ್ನರ್ ಕಡೆ ನಡ್ದ. ಅವನ್ ಜೇಬಲ್ಲಿದ್ದ ಫೋನ್ ಎತ್ಕೊಂಡು ಸಿಹಿಗೆ ಮೆಸೇಜ್ ಮಾಡ್ದ. ಆಮೇಲೆ ನಿಟ್ಟುಸಿರು ಬಿಟ್ಟು ತನ್ನ ಜಾಗಕ್ಕೆ ಬಂದು ಕೂತ್ಕೊಂಡ. ಆಫ್ಟರ್ 10 minutes ಶರ್ಮಾ ಇಂಡಸ್ಟ್ರೀಸ್ ಟಾಪ್ ಫ್ಲೋರ್ ಅಲ್ಲಿ ಕೂತಿದ್ದ ಶರಣ್. ಅದೇ ಟೈಮ್ಗೆ ಸಿದ್ಧಾರ್ಥ್ ತುಂಬಾ ಗಂಭೀರವಾಗಿ ತನ್ನ ಫೋನ್ ಎತ್ಕೊಂಡು ನಂಬರ್ ಡಯಲ್ ಮಾಡ್ದ. ಆ ಕಡೆ ಫೋನ್ ಎತ್ತಿದ ಶರಣ್ ಹಲೋ ಅಂತ ಹೇಳ್ದ. ಮಿಸ್ಟರ್ ಶರಣ್ ಶರ್ಮಾ, ನೀವ್ ಮಾಡಿದ್ದು ಸರಿನಾ? ಒಬ್ಳು ಹೆಣ್ಣು ವೀಕ್ ಮತ್ತೆ ಪವರ್ಲೆಸ್ ಆಗಿರೋ ನಾರ್ಮಲ್ ಹೆಣ್ಣಿನ ಮೇಲೆ ನೀನ್ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದಾ? ನೀವ್ ಮಾಡ್ತಿರೋದು ತಪ್ಪು ಅಂತ ಸೀರಿಯಸ್ ಧ್ವನಿಲಿ ಹೇಳ್ದ. ಶರಣ್ಗೆ ಏನೂ ಅರ್ಥ ಆಗ್ಲಿಲ್ಲ. ಅವನು ಕನ್ಫ್ಯೂಸ್ ಆದ. ಶರಣ್ ಹುಬ್ಗಂಟಿಕ್ಕಿ ವಾಟ್ ಯು ಮೀನ್ ಸಿದ್ಧಾರ್ಥ್ ಅಂತ ಕೇಳ್ದ. ಡಾನ್ಸರ್ ಅನುರಾಧ ಅವ್ರನ್ನ ರಿಸೈನ್ ಮಾಡೋ ಹಾಗೆ ಒತ್ತಾಯ ಮಾಡೋದ್ ಸರಿನಾ ಅಂತ ಕೇಳ್ದ ಸಿದ್ಧಾರ್ಥ್. ಶರಣ್ ಶಾಕ್ ಆದ. ವಾಟ್? ಅವನ ಕಣ್ಣಲ್ಲಿ ಕೋಲ್ಡ್ ಎಕ್ಸ್ಪ್ರೆಷನ್ ಇತ್ತು. ಶರಣ್ಗೆ ಮಾತಾಡೋಕೆ ಯಾವುದೇ ಅವಕಾಶನೂ ಕೊಡದೆ ಸಿದ್ಧಾರ್ಥ್ ಮಾತ್ ಕಂಟಿನ್ಯೂ ಮಾಡ್ದ. ಫೈನ್, ನಾನೇ ಪ್ರಿನ್ಸಿಪಲ್ ಹತ್ರ ಮಾತಾಡ್ತೀನಿ. ತನ್ನ ಪಕ್ಕ ಕೂತಿದ್ದ ಮಗಳನ್ನ ನೋಡಿ, ರೋಹನ್ ಪುಟ, ನೀನೇನು ಯೋಚನೆ ಮಾಡ್ಬೇಡ, ನಾನ್ ಕಾಲ್ ಮಾಡ್ತೀನಿ ಸರಿನಾ ಅಂತ ಅಂದ. 1 ನಿಮಿಷದ ಹಿಂದೆ ಸಿಹಿ ಓಡ್ಕೊಂಡ್ ಬಂದು ತಂದೆ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ಲು. ಡ್ಯಾಡ್, ಅದು ಶರ್ಮಾ ಅವರು ಅವ್ರಿಗೆ ತೊಂದರೆ ಕೊಟ್ಟಿರೋದು. ಮಮ್ಮಿಗೆ ರಾಧಮ್ಮ ಅಂದ್ರೆ ತುಂಬಾ ಇಷ್ಟ. ಅವ್ರ ಕ್ಲೋಸ್ ಫ್ರೆಂಡ್ ಅನುರಾಧ ಆಂಟಿ. ನೀವೊಂದ್ಸರಿ ಆ ಶರ್ಮಾ ಅಂಕಲ್ಗೆ ಕಾಲ್ ಮಾಡಿ ಬೈಬೇಕು ಡ್ಯಾಡಿ ಅಂತ ಮುದ್ದಾಗಿ ಕೇಳ್ಕೊಂಡಿದ್ಲು. ಅವಳು ಹಾಗಂದಾಗ ಸಿದ್ಧಾರ್ಥ್ಗೆ ಆಶ್ಚರ್ಯ ಆಗ್ತಿತ್ತು. ಅವಳು ಪಿಳಿ ಪಿಳಿ ಕಣ್ಬಿಡ್ತಿದ್ಲು. ಅವಳನ್ನ ಇಂಪ್ರೆಸ್ ಮಾಡೋಕೆ ಇದೊಳ್ಳೆ ಸಮಯ ಅಂದ್ಕೊಂಡು ಅವನ ಕೂಡ್ಲೆ ಫೋನ್ ಎತ್ಕೊಂಡಿದ್ದ. ಅದ್ರಲ್ಲೂ ಅವನಿಗೆ ಇಷ್ಟ ಆಗಿರೋ ಆಯ್ರಾ ಬೆಸ್ಟ್ ಫ್ರೆಂಡ್ ನ ಸೇವ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಅನಿಸ್ತು. ಅಷ್ಟಕ್ಕೂ ಅನುರಾಧನ ಮತ್ತೆ ಸ್ಕೂಲಿಗೆ ಕಳ್ಸೋದು ಸಿದ್ಧಾರ್ಥ್ಗೆ ಅವನ್ ಕೈ ಬರಲಷ್ಟು ಚಿಕ್ಕ ಕೆಲ್ಸನೂ ಆಗಿರ್ಲಿಲ್ಲ. ಸಿಹಿ ಮುಖದಲ್ಲಿ ಸಮಾಧಾನ ಇತ್ತು. ಅವಳ ಮುತ್ತು ಮುಖ ನಗುವಿನಿಂದ ಅರಳಿತು. ನೋಡೋಕೆ ಆಪಲ್ ಹಾಗೆ ಮುದ್ದಾಗಿದ್ದ ಮಗಳನ್ನ ಎಷ್ಟು ನೋಡಿದ್ರು ಅವನಿಗೆ ಸಮಾಧಾನನೇ ಇಲ್ಲ. ಅವಳನ್ನೇ ನೋಡ್ತಿದ್ದ ಡ್ಯಾಡ್ನ ಅಬ್ಸರ್ವ್ ಮಾಡಿದ ಸಿಹಿ, ಏನಾಯ್ತು ಡ್ಯಾಡಿ ಅಂತ ಕೇಳಿದ್ಲು. ಸಿಹಿ ತನ್ನ ಮುಖನ ಟಚ್ ಮಾಡ್ಕೊಂಡು ಡ್ಯಾಡ್ ಯಾಕೆ ಹೀಗೆ ನೋಡ್ತಿದ್ದಾರೆ ಅಂತ ಆಶ್ಚರ್ಯದಿಂದ ನೋಡಿದ್ಲು. ರೋಹನ್, ನೀನು ಇಲ್ಲಿ ನಡೆದ ವಿಷಯನ ನಿನ್ ಮಮ್ಮಿಗೆ ಫೋನ್ ಮಾಡಿ ಹೇಳು ಅಂತ ಅಂದ. ಇಷ್ಟು ಒಳ್ಳೆ ಕೆಲಸ ಮಾಡಿದ ಸಿದ್ಧಾರ್ಥ್ ಸುಮ್ಮನೆ ಇರೋದು ಹೇಗೆ? ತಾನ್ ಮಾಡಿದ ಕೆಲಸ ಆಯ್ರಾಗೆ ರೀಚ್ ಆಗದೆ ಇದ್ರೆ ಇಷ್ಟೊಂದೆಲ್ಲ ಮಾಡಿದ್ದು ವೇಸ್ಟ್ ಆಗತ್ತೆ ಅಂತ ಯೋಚನೆ ಮಾಡ್ದ. ಯಾಕೆ ಡ್ಯಾಡಿ ಅಂತ ಸಿಹಿ ತಲೆ ಓರೆ ಮಾಡಿ ತಂದೆನ ನೋಡಿದ್ಲು. ಯಾಕಂದ್ರೆ ನಿನ್ ಮಮ್ಮಿ ಮತ್ತೆ ಈ ವಿಷಯದ ಸಲುವಾಗಿ ಬೇಜಾರು ಮಾಡ್ಕೊಳ್ಳೋದು ಬೇಡ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅಂತ ಸಿದ್ಧಾರ್ಥ್ ಹೇಳ್ದ. ಡ್ಯಾಡ್ ಹೇಳಿದ್ರಲ್ಲಿ ಏನಾದ್ರೂ ಪಾಯಿಂಟ್ ಇದೆಯಾ ಅಂತ ಯೋಚನೆ ಮಾಡಿದ್ ಸಿಹಿ ಓಕೆ ಡ್ಯಾಡಿ ಅಂತ ಅಂದ್ಲು. ಅವಳು ತನ್ನ ಪುಟ್ಟ ಕೈಯಲ್ಲಿ ದೊಡ್ಡ ಸೆಲ್ ಫೋನ್ ಎತ್ಕೊಂಡ್ಲು. 1-2 ಸರಿ ಟ್ಯಾಪ್ ಮಾಡಿ ಕೊನೆಗೆ ಆಯ್ರಾ ನಂಬರ್ಗೆ ಡಯಲ್ ಮಾಡಿದ್ಲು. ಆ ಕಡೆಯಿಂದ ಲೇಸಿ ಧ್ವನಿ ಕೇಳಿಸ್ತು. ಅವಳು ತನ್ನ ಮಮ್ಮಿ ವಾಯ್ಸ್ ಕೇಳಿದ ತಕ್ಷಣ ಡಲ್ ಆದ್ಲು. ಅವಳಿಗೆ ತನ್ನ ಮಮ್ಮಿನ ತುಂಬಾ ಮಿಸ್ ಮಾಡ್ಕೋತಿದೀನಿ ಅಂತ ಅನಿಸ್ತು. ಅವಳ ಹಾರ್ಟ್ ಅಲ್ಲಿ ಮುಳ್ಳು ಚುಚ್ಚಿದಂಗ ಅನಿಸ್ತು. ಕೂಡ್ಲೆ ತಾಯಿ ಹತ್ರ ಓಡೋಗ್ಬೇಕು ಅಂತ ಮನ್ಸಾಯ್ತು. ಅವಳು ದೊಡ್ಡ ಕಣ್ಣರಳಿಸಿ ಸಿಹಿ ಅಂದ್ಲು, ಮಮ್ಮಿ, ರಾಧಮ್ಮನ ಸ್ಕೂಲ್ ಅವರು ರಿಸೈನ್ ಮಾಡಿಸ್ಕೊಂಡು ಆಚೆ ಕಳ್ಸಿದಾರಂತೆ ಗೊತ್ತಾ? ಪಾಪ ರಾಧಮ್ಮ ಅಂತ ಅಂದ್ಲು. ಆಯ್ರಾ ಧ್ವನಿ ತೀಕ್ಷ್ಣವಾಗಿತ್ತು. ಅವಳು ಸ್ವಲ್ಪ ಗಾಬರಿಲಿದ್ಲು ಅನ್ಸತ್ತ. ವಾಟ್ ಹ್ಯಾಪನ್ಡ್ ಅಂತ ಹೇಳಿದ್ಲು. ಅವಳು ವಾಯ್ಸ್ ಹಿಂದೆನೆ ಬೆಡ್ ಇಂದ ಹೇಳ್ತಿರೋ ಚರಪರ ಸೌಂಡ್ ಬಂತು. ಆದ್ರೆ ಮಮ್ಮಿ, ನೀನ್ ಇಷ್ಟ ಬೇಗ ವರಿ ಮಾಡ್ಕೋಬೇಡ, ನಾನ್ ಎಲ್ಲಾನು ಸಾಲ್ವ್ ಮಾಡ್ಬಿಟ್ಟಿದೀನಿ, ಕೂಲ್, ನೀನ್ ಆರಾಮಾಗಿ ಮಲ್ಕೋ ಅಂತ ಹೇಳಿದ್ಲು. ಸಿದ್ಧಾರ್ಥ್ ಹುಬ್ಬುಗಂಟಿಕ್ಕಿ ಸಿಹಿನೇ ನೋಡ್ತಿದ್ದ. ನಾನ್ ವಿಷಯ ಕೇಳಿದ ತಕ್ಷಣ ಡ್ಯಾಡ್ಗೆ ಹೇಳಿ ಶರ್ಮಾ ಅವ್ರಿಗೆ ಒಂದ್ ಆವಾಜ್ ಹಾಕಿಸ್ದೆ. ಅದ್ರಿಂದ ನಮ್ ರಾಧಮ್ಮ ಮತ್ತೆ ಸ್ಕೂಲಿಗೆ ಹೋಗೋ ಹಾಗಾಗತ್ತೆ. ನಾನ್ ಸೂಪರ್ ಅಲ್ವಾ ಮಮ್ಮಿ? ನನ್ ಬ್ರಿಲಿಯಂಟ್ ಪ್ಲಾನ್ ಬಗ್ಗೆ ನಿನಗೆ ಏನ್ ಅನ್ಸತ್ತೆ ಅಂತ ಕೇಳಿದ್ಲು ಸಿಹಿ. ಸೂಪರ್ ಸಿಹಿ ಪುಟ್ಟ, ವೆರಿ ಗುಡ್. ಅನುರಾಧ ಆಂಟಿ ಮನೆಗ್ ಬಂದ್ಮೇಲೆ ನೀನ್ ಮಾಡಿರೋ ಹೆಲ್ಪ್ನ ಖಂಡಿತ ಹೇಳ್ತೀನಿ. ಅದ್ರಿಂದ ಖುಷಿ ಆಗ್ತಾಳೆ ನಿಮ್ ಅನುರಾಧ ಆಂಟಿ. ಅವ್ರು ಕಾಲ್ ಮಾಡಿ ನಿಂಗೆ ಥ್ಯಾಂಕ್ಸ್ ಹೇಳ್ತಾರೆ. ವೇಟ್ ಫಾರ್ ಹರ್ ಪುಟ್ಟ ಅಂತ ಅಂದ್ಲು ಆಯ್ರಾ. ಸಿಹಿಗೆ ಮತ್ತೆ ಮಾತಾಡೋಕ್ ಅವಕಾಶ ಕೊಡ್ದೆ, ಸರಿ ಪುಟ್ಟ, ನಾನಿನ್ ಮಲಗ್ತೀನಿ, ನಿದ್ದೆ ಬರ್ತಾ ಇದೆ ಅಂತ ಆಕಳಿಸಿದ್ಲು. ಮತ್ತೆ ಮಾತಾಡದೆ ಸುಮ್ನೆ ಕಾಲ್ ಕಟ್ ಮಾಡಿದ್ಲು. ಸಿದ್ಧಾರ್ಥ್ ಕ್ವೆಶ್ಚನ್ ಮಾರ್ಕ್ ಅಲ್ಲಿ ಸಿಹಿನ ನೋಡ್ದ. ಅವನ ಎಕ್ಸ್ಪ್ರೆಷನ್ ತಲೆ ಕೆಳಗಾಗಿತ್ತು. ಸಿಹಿ ಅವನಿಂದ ದೂರ ಕೂತಿದ್ರು ಅಸ್ಪಷ್ಟವಾಗಿ ಆಯ್ರಾ ಮಾತ್ ಕೇಳಿಸ್ತಿತ್ತು. ಅದ್ರಲ್ಲೂ ಅವಳು ಸಿಹಿನ ಕಾಂಪ್ಲಿಮೆಂಟ್ ಮಾಡಿದ್ದು ಕ್ಲಿಯರ್ ಆಗಿ ಕೇಳಿಸ್ತು. ಸಿಹಿ ಅವನನ್ನ ಹೊಗಳ್ತಾಳೆ ಅಂತ ಅವನ್ ಎಕ್ಸ್ಪೆಕ್ಟ್ ಮಾಡಿದ. ಅವಳು ಶಾರ್ಟ್ ಆಗಿ ಡ್ಯಾಡ್ ಹೆಲ್ಪ್ ಮಾಡಿದ್ರು ಅಂತ ಅಷ್ಟೇ ಹೇಳಿದ್ಲು.
ಇವತ್ತಿನ ನನ್ನ ಎಲ್ಲಾ ಮೀಟಿಂಗ್ ಅಪಾಯಿಂಟ್ಮೆಂಟ್ಸ್ ನ ಕ್ಯಾನ್ಸಲ್ ಮಾಡು. ನಾನಿವತ್ತು ಬ್ಯುಸಿ ಇರ್ತೀನಿ, ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡು ಅಂತ ಹೇಳಿ ಸಿಇಒಗಾಗಿ ಸ್ಪೆಷಲಿ ರೆಡಿ ಆದ ಲಿಫ್ಟ್ ಹತ್ಕೊಂಡ. ಲಿಫ್ಟ್ ಅಂಡರ್ಗ್ರೌಂಡ್ ಕಾರ್ ಪಾರ್ಕಿಂಗ್ ರೀಚ್ ಆಯ್ತು. ಯಾವ ಡ್ರೈವರ್ ಬಾಡಿ ಗಾರ್ಡ್ಸ್ ಇಲ್ದೇನೆ ಅವ್ನ್ ತನ್ನ ಕಾರನ್ನ ಸ್ಟಾರ್ಟ್ ಮಾಡ್ದ. ಅವನ್ ಮನ್ಸು ಸರಿ ಇರ್ಲಿಲ್ಲ. ಸ್ಪೀಡ್ ಆಗಿ ಡ್ರೈವ್ ಮಾಡ್ತಿದ್ದ ಶರಣ್ ಎಲ್ಲಿಗೆ ಹೊರಟಿದ್ದ ಅಂತ ಅವನಿಗೆ ತಿಳಿದಿರ್ಲಿಲ್ಲ. ಅವನು ಫುಲ್ ಮಂಗಳೂರನ್ನೇ ಸುತ್ತಾಕೋ ಮೂಡಲ್ಲಿದ್ದ. ಎಷ್ಟು ದೂರ ಹೋದ್ರೂ ಅವನ್ ಮನ್ಸು ಇನ್ನೂ ದೂರ ಹೋಗು ಅಂತ ಹೇಳ್ತಿತ್ತು. ಫೈನಲಿ ಅವನು ತಾನು ಓದಿದ ಮಂಗಳೂರು ಯೂನಿವರ್ಸಿಟಿ ಎದುರು ಕಾರ್ ನಿಲ್ಸ್ದ. ಅವನ್ ಕಾರ್ ನಿಲ್ಸಿ ಆ ಕಡೆ ಈ ಕಡೆ ನೋಡ್ದ. ಅವನ್ ಕಣ್ಗೆ ದೂರದಲ್ಲಿ ಮರದ ಕೆಳಗೆ ಕೂತಿದ್ದ ಫೆಮಿಲಿಯರ್ ಫಿಗರ್ ಕಾಣಿಸ್ತು. ಕಾರ್ ಡೋರ್ ತಳ್ಕೊಂಡು ಅವನು ಬೇಗ ಬೇಗ ಆ ಕಡೆ ಹೆಜ್ಜೆ ಹಾಕ್ತ. ಬೇಜಾರಲ್ಲಿ ಸಪ್ಪೆ ಮುಖ ಮಾಡ್ಕೊಂಡು ತಲೆ ತಗ್ಸಿದ್ದ ವೀಕ್ ಮತ್ತು ಸ್ಲಿಮ್ ಹುಡುಗಿ ಆ ಮರದ ಕೆಳಗೆ ಕೂತಿದ್ಲು. ಅವಳನ್ನ ನೋಡ್ತಿದ್ದ ಹಾಗೆ ಶರಣ್ ಆ ಜಾಗನ ಪ್ರಪಂಚನ ಮರ್ತು ತುಂಬಾ ವರ್ಷಗಳ ಹಿಂದಿನ ನೆನಪುಗಳ ಮಧ್ಯ ಕಳೆದೋದ. ಇದೇ ಯೂನಿವರ್ಸಿಟಿಲಿ ಅವರಿಬ್ರು PUC ಮಾಡಿದ್ದು. PU ನಂತರ ಬೆಂಗಳೂರಲ್ಲಿ ಫೇಮಸ್ ಯೂನಿವರ್ಸಿಟಿಲಿ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಮುಗಿಸೋದಾಗಿ ಮಾತಾಡ್ಕೊಂಡಿದ್ರು, ಪ್ರಾಮಿಸ್ ಮಾಡ್ಕೊಂಡಿದ್ರು. ಅನುರಾಧಾಗೆ ಚಿಕ್ಕ ವಯಸ್ಸಿಂದ ಡಾನ್ಸ್ ಅಂದ್ರೆ ಜೀವ. ಅವಳು ಭರತನಾಟ್ಯಂ ಜೊತೆ ವೆಸ್ಟರ್ನ್ ಡಾನ್ಸ್ ಕೂಡ ಕಲಿತಿದ್ಲು. ಇಂಡಿಯನ್ ಟ್ರೆಡಿಷನಲ್ ಡಾನ್ಸ್ ಇಂದ ಶುರುವಾಗಿದ್ದ ಅವಳ ಜರ್ನಿ ಕ್ರಮೇಣ ವೆಸ್ಟರ್ನ್ ಡಾನ್ಸ್ ಕಡೆ ಅಟ್ರಾಕ್ಟ್ ಆದ್ಲು. ಬಾಲ್ ರೂಮ್ ಡಾನ್ಸ್, ಬೆಲ್ಲಿ ಡಾನ್ಸ್, ಟ್ಯಾಂಗೋ, ಆ ರೀತಿ ಬೇರೆ ಬೇರೆ ಡಾನ್ಸ್ ಅಲ್ಲಿ ಅವಳ ಕೌಶಲ್ಯ ಹೆಚ್ಚಾಗಿತ್ತು. ಅನುರಾಧ ಟ್ಯಾಲೆಂಟ್ ನೋಡಿ ಅವಳ ರಿಲೇಟಿವ್ ಒಬ್ರು ಅವಳಿಗೆ ಅಮೆರಿಕಾದಲ್ಲಿ ಡ್ಯಾನ್ಸ್ ಕಲಿಯೋಕೆ ರೆಕಮೆಂಡ್ ಮಾಡಿದ್ರು. ಜೊತೆಗೆ ಅವಳಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋಕು ರೆಡಿ ಆದ್ರು. ಆ ದೇಶದಲ್ಲಿ ಡಾನ್ಸ್ ಕಲಿತು ಫೇಮಸ್ ಆಗೋ ಕನ್ಸ್ ಕಾಣ್ತಿದ್ದ ಅನುರಾಧಾಗೆ ಅವಳು ಎಕ್ಸ್ಪೆಕ್ಟ್ ಮಾಡ್ತಾನೆ ಆಪರ್ಚುನಿಟಿ ಸಿಕ್ಕಿತ್ತು. ಶರಣ್ ಜೊತೆ ಮಾಡ್ಕೊಂಡಿದ್ದ ಪ್ರಾಮಿಸ್ಗಿಂತ ಅವಳಿಗೆ ಡ್ಯಾನ್ಸ್ ನಲ್ಲಿ ಪ್ರೊಫೆಷನಲ್ ಆಗ್ಬೇಕು ಅನ್ನೋ ಆಸೆ ಹೆಚ್ಚಾಗಿತ್ತು. ಒಂದಿನ ಅಚಾನಕ್ ಆಗಿ ಅವಳು ಶರಣ್ ಮೀಟ್ ಮಾಡಿದ್ಲು. ಅವ್ರು ಮಾಡ್ಕೊಂಡಿದ್ದ ಪ್ರಾಮಿಸ್ ಬ್ರೇಕ್ ಆಗೋ ಸಮಯ ಆಗಿತ್ತು. ಶರಣ್ಗೆ ಅವಳನ್ನ ಕಳ್ಸೋಕೆ ಇಷ್ಟ ಇರ್ಲಿಲ್ಲ. ಆದ್ರೆ ಅವಳು ತನಗೆ ಸಿಕ್ಕಿರೋ ಈ ಆಪರ್ಚುನಿಟಿನ ಬಿಡೋಕಾಗಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಅವನು ಅವಳಿಗೆ ಬಲವಂತ ಮಾಡೋದಕ್ಕೆ ಹೋಗ್ಲಿಲ್ಲ. ಶರಣ್ಗೆ ತುಂಬಾ ಬೇಜಾರಾಗಿತ್ತು, ನೋವಾಗಿತ್ತು. ಆ ಮಾತುಕತೆ ನಂತರ ಅವರಿಬ್ರು ಒಬ್ರನ್ನೊಬ್ರು ಮಾತಾಡ್ಕೊಳ್ಳೋದನ್ನು ಕಡಿಮೆ ಮಾಡಿದ್ರು. ಎಕ್ಸಾಮ್ ಟೈಮಲ್ಲಾಗ್ಲಿ ಅದ್ರ ನಂತರ ಆಗ್ಲಿ ಅವಳ ಜೊತೆ ಮಾತಾಡೋಕು ಸಾಧ್ಯ ಆಗ್ಲಿಲ್ಲ. ಕೊನೆಯದಾಗಿ ಅವನು ಯೂನಿವರ್ಸಿಟಿಯಿಂದ ಅವಳಿಲ್ದ ನಿರಾಶೆಯಿಂದ ಹೊರಟಿದ್ದ. ಮತ್ತೆ ಕಾಲೇಜ್ ಸ್ಟಾರ್ಟ್ ಆದಾಗ ಬೆಂಗಳೂರು ಯೂನಿವರ್ಸಿಟಿ ಒಂದಕ್ಕೆ ಅವನ ನೇಮ್ ರಿಜಿಸ್ಟರ್ ಆಗಿತ್ತು. ಅನುರಾಧ ಇಲ್ದೆ ಅವನ ಜರ್ನಿ ಕಂಪ್ಲೀಟ್ ಆಗಿ ಕತ್ತಲೆ ಆಗಿತ್ತು. ಅವಳ ಸ್ಲಿಮ್ ಬಾಡಿ, ದುಂಡು ಕೆನ್ನೆ, ಕೂಲಾದ ಕಣ್ಣು. ಅನುರಾಧ ಅವನ್ ಸುತ್ತ ಇದ್ರೆ ಪ್ರಪಂಚನೇ ಮರಿತೀನಿ ಅಂತಿದ್ದ ಶರಣ್. ಅವಳಂದ್ರೆ ಎನರ್ಜಿ, ಅವಳೇ ಅವನಿಗೆ ಬ್ರೈಟ್ನೆಸ್. ಅವಳಿಲ್ದೆ ಇರೋ ಜಗತ್ತಲ್ಲಿ ಹೇಗೆ ಬದುಕೋದು ಅಂತ ನಿರಾಶೆ ಹೊತ್ತು ಸೂಟ್ ಕೇಸ್ ಎತ್ಕೊಂಡು ಬೆಂಗಳೂರು ಏರ್ಪೋರ್ಟ್ ಇಂದ ಆಚೆ ಬರ್ತಿದ್ದ. ಅದೇ ಟೈಮ್ಗೆ ಅನುರಾಧ ತನ್ನ ಲಗೇಜ್ ಹೇಳ್ಕೊಂಡು ಅವನಿಂದ ಸ್ವಲ್ಪ ದೂರದಲ್ಲೇ ಬರ್ತಿದ್ಲು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.